ಹಾಯ್ ಹೆಲೋ ನಮಸ್ಕಾರ. ನಾನಿವತ್ತು ನಿಮಗಾಗಿ ಸ್ಪೆಷಲ್ಲಾಗಿ ಕ್ರಿಸ್ಪಿಯಾಗಿ ಮೈಸೂರು ಬೋಂಡ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಫಸ್ಟಿಗೆ ಒಂದೆರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೀನಿ, ಒಂದೆರಡು ಮೂರು ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಕಾಣಿಸ್ತಿದೆಯಾ? ಸ್ವಲ್ಪ ಒಂದು 4-5 ಎಲೆ ಕರಿಬೇವು ಕಟ್ ಮಾಡಿಟ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಇಲ್ಲಿ ನೋಡಿ ಕಾಣಿಸ್ತಿದೆಯಾ? ಈ ಥರ ಈ ಸೈಜ್ ಕಟ್ ಮಾಡ್ಕೋಬೇಕು. ಇವಾಗ ಒಂದು ಬೌಲಲ್ಲಿ ಮೊಸರು ತಗೊಂಡಿದ್ದೀನಿ. ಇಲ್ಲಿ ನೋಡಿ, ಮೊಸರು ಜಾಸ್ತಿ ಇರಬೇಕು, ಮೈದೆ ಹಿಟ್ಟು ಕಡಿಮೆ ಇರಬೇಕು. ನೋಡಿ ಮೊಸರು ಎಷ್ಟಿದೆ ಅಂತ, ಮೈದೆ ಹಿಟ್ಟು ಎಷ್ಟಿದೆ ಅಂತ ನೋಡಿ. ಇಲ್ಲಿ ನೋಡಿ, ಮೈದೆ ಹಿಟ್ಟು ಇಷ್ಟಿದೆ, ಮೊಸರು ಜಾಸ್ತಿ ಬೇಕು. ಮೊಸರು ಜಾಸ್ತಿ ಇದ್ದರೆ ಪಕೋಡ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಸ್ಮೂತಾಗಿ ಬರುತ್ತೆ. ಇಲ್ಲಿ ನೋಡಿ, ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ತಿರ್ಗಾ ಫಸ್ಟಿಂದ ಹೇಳ್ತೀನಿ ನೋಡಿ. ಮೈದೆ ಹಿಟ್ಟು ಕಡಿಮೆ ಇರಬೇಕು, ಮೊಸರು ಜಾಸ್ತಿ ಇರಬೇಕು, ಈರುಳ್ಳಿ ಕಟ್ ಮಾಡಿರಬೇಕು, ಕೊತ್ತಂಬರಿ ಹಸಿರು ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಒಂದು ಬೌಲ್ ತಗೊಂಡಿದ್ದೀನಿ. ಇವಾಗ ಫಸ್ಟಿಗೆ ಮೈದೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಫಸ್ಟಿಗೆ ಮೊಸರು ಹಾಕ್ಕೋಬೇಡಿ, ಫಸ್ಟಿಗೆ ಮೈದೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಕಟ್ ಮಾಡಿರೋ ಈರುಳ್ಳಿ, ಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವೆಲ್ಲ ಹಾಕ್ಕೊಂಡಿದ್ದೀನಿ. ಒಂದು ಚಿಟಿಕೆ ಉಪ್ಪು, ಒಂದು ಚಿಟಿಕೆ ಸೋಡಾ ಪುಡಿ ಜಾಸ್ತಿ ಹಾಕಬೇಡಿ, ಹಾಕಿದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ತಿನ್ನಲ್ಲ. ನಾವು 4 ಜನ ಇದ್ದೀವಿ ಮನೆಯಲ್ಲಿ, ನಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ಮಾಡ್ತಿದ್ದೀನಿ. ನೀವು ಜಾಸ್ತಿ ಜನ ಇದ್ದರೆ ಒಂದು ಅರ್ಧ ಲೀಟ್ರ್ ಮೊಸರು ಪ್ಯಾಕೆಟು, 2 ಬೌಲಷ್ಟು ಮೈದಾ ಹಿಟ್ಟನ್ನ ಕಲಿಸ್ಕೊಂಡು ಜಾಸ್ತಿ ಬೇಕಾದ್ರೆ ಬೋಂಡ ಮಾಡ್ಕೊಳ್ಳಿ. ಇನ್ನೊಂದೇನೆಂದರೆ, ನೀರು ಹಾಕ್ಬಾರ್ದು. ನೀರು ಹಾಕಿದರೆ ಮೈಸೂರು ಬೋಂಡ ಚೆನ್ನಾಗಿ ಬರಲ್ಲ, ಗಟ್ಟಿಯಾಗಿಬಿಡುತ್ತೆ. ಮೈಸೂರು ಬೋಂಡ ಥರ ಇರಲ್ಲ, ಚೆನ್ನಾಗೂ ಟೇಸ್ಟ್ ಇರಲ್ಲ, ಕ್ರಿಸ್ಪಿಯಾಗೂ ಇರಲ್ಲ. ಇಲ್ಲಿ ನೋಡಿ, ಮೊಸರು ಜಾಸ್ತಿ ಹಾಕಬೇಕು. ಜಾಸ್ತಿ ಮೊಸರು ಹಾಕ್ದಂಗಿಲ್ಲ, ಸ್ಮೂತು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಇದು ನೋಡಿ, ಈ ಥರ ಕಲಿಸ್ತಾನೆ ಇರಬೇಕು. ಕಲಿಸ್ತಾ ಇನ್ನೂ ಮೆತ್ತಗಾಗುತ್ತೆ ಹಿಟ್ಟು. ಇಲ್ಲಿ ನೋಡಿ, ಈ ಥರ ಬಂದಿದೆ. ಒಂದ್ಸರಿ ನೀವು ಚೆಕ್ ಮಾಡ್ಕೊಳ್ಳಿ. ಇವಾಗ ಸ್ಟವ್ ಆನ್ ಮಾಡಿ ಮಾಡಲಿಕ್ಕಿದ್ದೀನಿ. ಇವಾಗ ಎಣ್ಣೆ ಹಾಕಿದ್ದೀನಿ. ಇಲ್ಲಿ ನೋಡಿ, ಬಿಸಿಯಾಗಿದೆ. ಇವಾಗ ನೋಡಿರಿ, ಪಕೋಡ ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀವು ಕಲಿಸ್ಕೊಂಡು ಇಟ್ಕೊಳ್ರಿ. ಇಲ್ಲಿ ನೋಡಿ, ಇವಾಗ ಎಷ್ಟು ಚೆನ್ನಾಗಾಗಿದೆ. ನೋಡಿದ್ರೆ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ? ನೋಡೋದಲ್ಲ, ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಫಾಲೋ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕ್ರಿಸ್ಪಿಯಾಗಿ. ನೋಡಿ, ಫೈನಲಿ ಈ ಥರ ಬಂದಿದೆ. ನೋಡಿ, ಎಷ್ಟು ಕ್ರಿಸ್ಪಿಯಾಗಿ, ಎಷ್ಟು ಟೇಸ್ಟಿಯಾಗಿದೆ. ನೀವು ಮನೇಲಿ ಒಂದ್ಸರಿ ಟ್ರೈ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.